ಹಾಯ್ ಹೆಲೋ ಎವ್ರಿಬಡಿ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಅಂಡ್ ಐ ಆಮ್ ಮಿಸ್ಟರ್ ವಿಕಾಸ್ ಮುಲ್ಕಿಯ. ವಿದ್ಯಾರ್ಥಿಗಳ ಇವತ್ತಿನ ಸೆಷನ್ ಏನಪ್ಪಾ ಅಂದ್ರೆ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಮೀಡಿಯಂ, 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಂಗ್ಲಿಷ್ ಮೀಡಿಯಂನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ 2 ದಿನ ಹಿಂದ್ಗಡೆ. ನಿನ್ನೆ ಮತ್ತು ಮೊನ್ನೆ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಇವತ್ತು 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಎಕನಾಮಿಕ್ಸ್ ಕನ್ನಡ ಮೀಡಿಯಂದಲ್ಲಿ ತಗೊಂಡ್ಬರ್ತಾ ಇದ್ದೀನಿ. ಈಗ ಅದಾದ ನಂತರ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕನ್ನಡ ಮೀಡಿಯಂ ಆಸ್ ವೆಲ್ ಆಸ್ ಇಂಗ್ಲಿಷ್ ಮೀಡಿಯಂ, ಆಮೇಲೆ ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡಿ ಎಲ್ಲವನ್ನು ಕೂಡ ನೋಡೋಣ. ಈಗ ಇದು ಅಪ್ಡೇಟೆಡ್ ಕ್ವಶನ್ ಬ್ಯಾಂಕ್ ಅದರಿ. ಇಲ್ಲಿ ನೋಡಬಹುದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಇದು ಬೆಂಗಳೂರಿನಿಂದ 25-26ನೇ ಸಾಲಿನ ದ್ವಿತೀಯ PUC ಪ್ರಶ್ನೆ ಕೋಟಿ, ಅಂದ್ರೆ ಇದೇ ವರ್ಷ ಅಪ್ಡೇಟ್ ಆಗಿರುವಂತ ಒಂದು ಕ್ವಶನ್ ಬ್ಯಾಂಕ್ ಪ್ರಶ್ನೆ ಕೋಟಿ ಅಂತ ಕರಿತೀವಿ. ಈಗ 6 ಮಾರ್ಕ್ಸ್ನ ಕ್ವಶನ್ಗಳನ್ನ ನೋಡ್ಕೊಂತ ಹೋಗೋಣ. ಯಾವ್ಯಾವ ಚಾಪ್ಟರ್ ಇಂದ 6 ಮಾರ್ಕ್ಸ್ ಕ್ವಶನ್ ಬರ್ತಾವ ಅಂದ್ರೆ, ಮೊದಲನೇದಾಗಿ 2ನೇ ಚಾಪ್ಟರ್ 2 ಭಾಗಗಳನ್ನು ಮಾಡ್ತಾರೆ ಇಲ್ಲಿ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ. ಸೊ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯ ಯಾವುದಪ್ಪ ಅಂದ್ರೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತ ಕರಿತೀವಿ. ಇಲ್ಲಿ ಕಾಣ್ತಾ ಇದೆ ನೋಡ್ರಿ ನಿಮಗೆ 2ನೇ ಚಾಪ್ಟರ್ ಅನುಭೋಗಿ ವರ್ತನೆಯ ಸಿದ್ಧಾಂತ. ಈ ಚಾಪ್ಟರ್ ಇಂದ 6 ಅಂಕದ ಪ್ರಶ್ನೆ ಆಸ್ ಪರ್ ಬ್ಲೂ ಪ್ರಿಂಟ್. ಯಾರೆಲ್ಲ ಬ್ಲೂ ಪ್ರಿಂಟ್ ನೋಡಿಲ್ಲ ಆ ಬ್ಲೂ ಪ್ರಿಂಟ್ ವಿಡಿಯೋನ ಕೂಡ ನೋಡ್ಕೊಂಬರಿ. ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಚಾಪ್ಟರ್ ಇಂದ ಯಾವ ಮಾರ್ಕ್ಸ್ ಕ್ವಶನ್ಸ್ ಬರ್ತಾವ ಅಂತೇಳಿ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದ್ರೆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. 25-26 ಎಕನಾಮಿಕ್ಸ್ PUC 2 ಓಪನ್ ಮಾಡ್ರಿ, 100% ನಿಮಗೆ ಅಲ್ಲಿ ಆ ವಿಡಿಯೋ ಸಿಗ್ತದೆ, ಅದನ್ನು ಕೂಡ ನೋಡ್ಕೊಂಡ್ ಬರ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಸೊ ಅದಾದ ನಂತರ ಈಗ 2ನೇ ಚಾಪ್ಟರ್ ನಲ್ಲಿ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ನಾವು ನೋಡೋದಾದ್ರೆ, ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡ್ರಿ, ಪ್ರತಿಯೊಂದು ಪ್ರಶ್ನೆಗೆ 6 ಅಂಕಗಳಂತ ಬರ್ದಾರಲ್ಲ. ಸೊ ಇಲ್ಲಿ ಯಾವ್ಯಾವ ಕ್ವಶನ್ ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ, ಕ್ವಶನ್ ನಂಬರ್ 1 ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು ಇಲ್ಲಿ ಕಾಣ್ತಾ ಇದೆ, ಇಳಿಮುಖ ಸೀಮಾಂತ ತುಷ್ಟುಗಳ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಮಾಡಲ್ ಕ್ವಶನ್ ಪೇಪರ್ದಾಗೂ ಹಳೆ ಕ್ವಶನ್ ಪೇಪರ್ಸ್ದಾಗೂ ಕೂಡ ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರೋ ಪ್ರಶ್ನೆ ಇದಾಗಿರ್ತದೆ. ಹಾಗಾಗಿ ಕ್ವಶನ್ ನಂಬರ್ 1 ಈಸ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಮತ್ತೊಂದು ಕ್ವಶನ್ ನೀವು ಇಲ್ಲಿ ಓದಬೇಕಾಗಿರೋದು ಕ್ವಶನ್ ನಂಬರ್ 6, ಬೇಡಿಕೆಯ ರೇಖೆಯೊಂದಿಗಿನ ಚಲನೆಗಳು ಮತ್ತು ಬೇಡಿಕೆ ರೇಖೆಯ ಪಲ್ಲಟಗಳನ್ನು 2 ರೇಖಾಚಿತ್ರಗಳೊಂದಿಗೆ ವಿವರಿಸಿ ಅಂತ ಕರಿತೀವಿ. ಸೊ ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 6 ಇವೆರಡೂ ಕ್ವಶನ್ಸ್ಗಳು ಈ ಚಾಪ್ಟರ್ ಅನ್ನ ಬಹಳ ಇಂಪಾರ್ಟೆಂಟ್ ಆಗ್ತದ. ಇಲ್ಲಿ 8 ಕ್ವಶನ್ಗಳದಾವು 6 ಮಾರ್ಕ್ಸ್ದು. 1 ಕ್ವಶನ್ ಎಕ್ಸಾಮ್ಗೆ ಬರೋದು. 8 ಪೈಕಿ 2 ಇಂಪಾರ್ಟೆಂಟ್ ಅಂತ ನನಗೆ ಅನಿಸ್ತದ. ಅಗೇನ್ ಇದು ಬಿಟ್ಟು ಬೇರೆ ಕ್ವಶನ್ ಬರ್ಬೋದ್ರಿ, ಬಿಕಾಸ್ ನಾವು ಅನುಭವದ ಆಧಾರದ ಮೇಲೆ ಗೆಸ್ ಮಾಡ್ತಾ ಇದೀವಿ ಇಂಪಾರ್ಟೆಂಟ್ ಅಂತ ಹೇಳಿ. ಬಿಕಾಸ್ ಬಹಳ ವರ್ಷದಿಂದ ಅದು ಬರ್ತಾ ಇರೋ ಕ್ವಶನ್, ರಿಪೀಟ್ ಆಗಿರುವಂತ ಕ್ವಶನ್. ಸ್ಟಿಲ್ ನಿಮಗೆ ಟೈಮ್ ಇದ್ರೆ ಇದನ್ನ ಬಿಟ್ಟು ಎಕ್ಸ್ಟ್ರಾ ಕ್ವಶನ್ಗಳನ್ನು ಕೂಡ ನೀವು ಓದಬಹುದು. ಇನ್ ನೆಕ್ಸ್ಟ್ ಚಾಪ್ಟರ್ ನಂಬರ್ 3 ಉತ್ಪಾದನೆ ಮತ್ತು ವೆಚ್ಚಗಳು ಅಂತದ. ಈ ಚಾಪ್ಟರ್ ಇಂದವೂ ಕೂಡ 6 ಮಾರ್ಕ್ಸಿನ ಪ್ರಶ್ನೆ ನಿಮ್ಮ ಎಕ್ಸಾಮ್ಗೆ ಬರೋದ. ಸೊ 6 ಮಾರ್ಕ್ಸ್ ಕೆಟಗರಿಗೆ ಹೋಗ್ತೀನಿ ನಾನು. ಇಲ್ಲಿ ಕಾಣ್ತಾ ಇದೆ ನೋಡ್ರಿ 6 ಮಾರ್ಕ್ಸ್ ಕೆಟಗರಿ. ಇಲ್ಲಿ ಕ್ವಶನ್ ನಂಬರ್ 1 ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದ್ರಿ. ಕ್ವಶನ್ ನಂಬರ್ 1 ನಿಮಗೆ ಇಲ್ಲಿ ಏನ್ ಕಾಣ್ತಾ ಇದೆ, ಬದಲಾಗುವ ಪರಿಮಾಣಗಳ ನಿಯಮವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಕರಿತೀವಿ. ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರೋದು. ಇಲ್ಲಿ ನೋಡ್ಬೋದು, ಇದು ಎವರೇಜ್ ಅಂತ ಕೂಡ ಕರಿತಾ ಇದ್ದಾರೆ. ಎವರೇಜ್ ಅಂದ್ರೆ ಈಸಿ ಅದ, ನಾಟ್ ದ್ಯಾಟ್ ಡಿಫಿಕಲ್ಟ್, ಅದಕ್ಕೆ ಎವರೇಜ್ ಅಂತ ಕರೀತಾರ್ರಿ. ಸೊ ಕ್ವಶನ್ ನಂಬರ್ 1 ಅನ್ನ ಓದ್ರಿ. ಅದು ಬಿಟ್ರೆ ಕ್ವಶನ್ ನಂಬರ್ 3 ಈ ಕೆಳಗಿನ ಕೋಷ್ಟಕದಿಂದ ನೀವೇನ್ ಮಾಡಬೇಕು, ಈ ಶ್ರಮದ ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನ ಕಂಡುಹಿಡಿಬೇಕಾಗ್ತದೆ. ಈಗ ನೀವು ಒಟ್ಟು ಉತ್ಪನ್ನ ಕಂಡುಹಿಡಿಬೇಕಪ್ಪ, TP ಅಂತ ಕರಿತೀವಿ. ಒಟ್ಟು ಉತ್ಪನ್ನ ಕಂಡುಹಿಡಿಬೇಕಂದ್ರೆ 2 × 1 2, 3 × 2 6, 4 ಮತ್ತು 3ಗೆ ಮಲ್ಟಿಪ್ಲೈ ಮಾಡಬೇಕು 12, 5 ಮತ್ತು 4ಗೆ ಮಲ್ಟಿಪ್ಲೈ ಮಾಡ್ರಿ 20. ಸೊ ಹಿಂಗೆ ಮಲ್ಟಿಪ್ಲೈ ಮಾಡ್ಕೊತ ಹೋಗ್ಬೇಕು, ಗುಣಾಕಾರ ಮಾಡ್ಕೊಂತ ಹೋದ್ರೆ ನಿಮಗೆ ಒಟ್ಟು ಉತ್ಪನ್ನ ಸಿಗ್ತದೆ. ಸೀಮಾಂತ ಉತ್ಪನ್ನ ಸಿಗ್ಬೇಕಾದ್ರೆ ಇತರ ಡಿಫ್ರೆನ್ಸ್ ತೆಗಿಬೇಕು. ಈಗ 6 ಮತ್ತು 2 ಡಿಫ್ರೆನ್ಸ್ 4, 12 ಮತ್ತು 6 ಡಿಫ್ರೆನ್ಸ್ 6, 20 ಮತ್ತು 12 ಡಿಫ್ರೆನ್ಸ್ 8. ಇದೇನು 4 6 8 ಬರಿತಾ ಇದೀನಿ, ಇದೇ ಸೀಮಾಂತ ಉತ್ಪನ್ನ. ಒಟ್ಟು ಉತ್ಪನ್ನ ಬೇಕು ಅಂದಾಗ ಅದನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಇಷ್ಟು ಈಸಿ ಅದ 6 ಮಾರ್ಕ್ಸ್ ಕ್ವಶನ್. ಇದ್ರ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ಪ್ರಾಬ್ಲಮ್ಸ್ ಏನೇನದಾವಲ್ಲ ಅವೆಲ್ಲಾ ಪ್ರಾಬ್ಲಮ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ಒಂದು ಸಪರೇಟ್ ವಿಡಿಯೋನ ಮಾಡ್ತೀನಿ. 6 ಮಾರ್ಕ್ಸ್ ನಲ್ಲಿ ಬರುವಂತಹ ಎಲ್ಲಾ ಕ್ಯಾಟಗರಿ ಆಫ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಇದಾದ ನಂತರ ಮತ್ತೆ ಯಾವ್ದಾದ್ರು ಇಂಪಾರ್ಟೆಂಟ್ ಕ್ವಶನ್ ಅಂತ ಇಲ್ಲಿದ್ರೆ ದಟ್ ಈಸ್ ಕ್ವಶನ್ ನಂಬರ್ 6. ಇಲ್ಲಿಯೂ ಕೂಡ ಅಗೇನ್ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಕ್ವಶನ್ ಅದ. TVC, TC, ABC ಮತ್ತು SSCಗಳ ವಿವರ ಪಟ್ಟಿಯನ್ನ ಕಂಡು ಹಿಡಿಯಿರಿ ಅಂತೇಳಿ ಇದನ್ನು ಕೂಡ ನಾನು ಮುಂದೊಂದಿನ ಸಾಲ್ವ್ ಮಾಡ್ತೀನಿ. ಸೊ ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ ಮೇಲೆ ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ರಿ, ಬಿಕಾಸ್ ಈಸಿ ಅದಾವ್ರಿ. ಎಕ್ಸ್ಪ್ಲನೇಷನ್ ನೆನಪಿಟ್ಕೊಳ್ಬೇಕಾಗ್ತದೆ. ಪ್ರಾಬ್ಲಮ್ಸ್ ಗಳನ್ನ ಸಲೀಸಾಗಿ ಸುಲಭವಾಗಿ ನಾವು ಮಾಡಬಹುದು. ಹಾಗಾಗಿ 2 ಪ್ರಾಬ್ಲಮ್ಗಳು ಮತ್ತು 1ನೇ ಕ್ವಶನ್, ಈ 3 ಕ್ವಶನ್ಗಳನ್ನ ಈ ಚಾಪ್ಟರ್ ಇಂದ ಪರ್ಫೆಕ್ಟ್ ಮಾಡಬೇಕು.
ಇನ್ನು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಇವೆರಡು ಚಾಪ್ಟರಿಂದ ಒಂದೊಂದು ಕ್ವಶನ್ ಬರೋದ್ರಿ. ಇನ್ನು ನೆಕ್ಸ್ಟ್ ಭಾಗಕ್ಕೆ ಹೋಗ್ತೀನಿ, ಅದು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ, ಎರಡನೇ ಭಾಗ. ಆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಗೇನ್ ಅಲ್ಲಿಯೂ ಕೂಡ ಎರಡನೇ ಚಾಪ್ಟರ್ ಇಂದ ಒಂದು ಕ್ವಶನ್ ಬರೋದದ. ಎಸ್, ಇದು ಭಾಗ ಬಿ. ಇಲ್ಲಿ ನೋಡ್ತಾ ಇರಬಹುದು, ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಒಂದೇದು ಪೀಠಿಕೆ ಅದ, ಸೊ ಇಲ್ಲಿ ಯಾವುದು 6 ಮಾರ್ಕ್ಸ್ ಕ್ವಶನ್ ಇಲ್ಲ. ಎರಡನೇ ಚಾಪ್ಟರ್ಗೆ ಬರ್ತೀನಿ, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಬಿಕಾಸ್ ಇಲ್ಲಿ 6 ಮಾರ್ಕ್ಸ್ ಅದ, ಆಮೇಲೆ 4 ಮಾರ್ಕ್ಸ್ ಕ್ವಶನ್ ಕೂಡ ಅದ. ಹಾಗಾಗಿ ಇಲ್ಲಿ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ನಾನು ನೋಡೋದಾದ್ರೆ, ಎಸ್, ಒಂದು ಈ ಕ್ವಶನ್ ನಂಬರ್ 4 ವೆರಿ ಇಂಪಾರ್ಟೆಂಟ್. ಇಲ್ಲೇನು ಈ GDP, NDP ಮತ್ತು NNP, GNP ಇವೆಲ್ಲ ಕೇಳ್ತಾ ಇದಾರಲ್ಲ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದರ ಜೊತೆಗೆ ಮತ್ತೊಂದು ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ 5 4 ಮತ್ತು ಕ್ವಶನ್ ನಂಬರ್ 5. ಇಲ್ಲಿ NDP ಅನ್ನು ಕಂಡುಹಿಡಿರಿ, GNP MP ಅನ್ನ ಕಂಡುಹಿಡಿರಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಅದ ಸೇಮ್ ಹೆಚ್ಚು ಕಡಿಮೆ ಕ್ವಶನ್ ಅದ. ಸೊ ಕ್ವಶನ್ ನಂಬರ್ 4 and 5 ಏನ್ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್ ಅದಾವು, ಇವು ಎರಡೂ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇದರ ಜೊತೆಗೆ ಕ್ವಶನ್ ನಂಬರ್ 3 ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರೋ ಪ್ರಶ್ನೆ, ಸಮಗ್ರ ಆರ್ಥಿಕ ಅನನ್ಯತೆಗಳನ್ನ ವಿವರಿಸಿ. ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ. ಸಮಗ್ರ ಆರ್ಥಿಕ ಅನನ್ಯತೆ ವೆರಿ ಇಂಪಾರ್ಟೆಂಟ್ ಫಾರ್ 6 ಮಾರ್ಕ್ಸ್. ಸೊ ಕ್ವಶನ್ ನಂಬರ್ 3, 4 ಮತ್ತು 5 ಈ 3 ಕ್ವಶನ್ಗಳನ್ನ ಇಲ್ಲಿಂದ ಪರ್ಫೆಕ್ಟ್ ಮಾಡ್ರಿ. ಸರ್ ಏನ್ರಿ 3 ಕ್ವಶನ್ ಕೊಡ್ತಾ ಇದೀರಿ ಅಂತ ಅನ್ಬೇಡ್ರಿ, ಬಿಕಾಸ್ ಅವು 2 ಕ್ವಶನ್ಗಳು ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು. ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು ಇದ್ದಾಗ ಬಹಳ ಈಸಿ ಆಗ್ತದೆ. ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ, ಡೋಂಟ್ ವರಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ನಂಬರ್ 3 ಹಣ ಮತ್ತು ಬ್ಯಾಂಕಿಂಗ್. ಇಲ್ಲಿಯೂ ಕೂಡ ಒಂದು 6 ಮಾರ್ಕ್ಸಿನ ಪ್ರಶ್ನೆ ನಿಮ್ಮ ಎಕ್ಸಾಮ್ಗೆ ಬರೋದು. ಇಲ್ಲಿ 6 ಮಾರ್ಕ್ಸಿನ ಒನ್ ಆಫ್ ದಿ ಮೋಸ್ಟ್ ಫೇಮಸ್, ಬಹಳಷ್ಟು ಸಲ ಕೇಳಿರುವಂತಹ ಕ್ವಶನ್ ಯಾವುದಪ್ಪ ಅಂದ್ರೆ, ಅಕ್ಕಸಾಲಿಗ ಲಾಲಾನ ಕಥೆಯನ್ನ ಬಹಳಷ್ಟು ಸಲ ನಿಮ್ಮ ಎಕ್ಸಾಮ್ಗೆ ಕೇಳಿದ್ದಾರೆ. ಹಾಗಾಗಿ ಆ ಕ್ವಶನ್ ಅನ್ನ ಬಿಡೋ ಮಾತೇ ಇಲ್ಲ, ಅದನ್ನ ಅಭ್ಯಾಸ ಮಾಡಲೇಬೇಕು ಕಂಪಲ್ಸರಿ. ಸೊ ಕ್ವಶನ್ ನಂಬರ್ 2 ಅನ್ನ ಕೂಡ ಬಹಳ ಚೆನ್ನಾಗಿ ನೀವು ಅಭ್ಯಾಸ ಮಾಡ್ಬೇಕ್ರಿ. ಅದರ ಜೊತೆಗೆ ಕ್ವಶನ್ ನಂಬರ್ 4 ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳನ್ನ ವಿವರಿಸಿ. ಸೊ ಕ್ವಶನ್ ನಂಬರ್ 2 ಅಕ್ಕಸಾಲಿಗನ ಕತೆ ಮತ್ತು ಕ್ವಶನ್ ನಂಬರ್ 4 ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ, ಈ 2 ಕ್ವಶನ್ಗಳನ್ನ ಪರ್ಫೆಕ್ಟ್ ಮಾಡ್ರಿ ಈ ಚಾಪ್ಟರ್ ಇಂದ. ಇನ್ನು ಮತ್ತೊಂದು ಕ್ವಶನ್ಸ್, 4 ಚಾಪ್ಟರ್ ಅದ್ರಿ, 4 ಕ್ವಶನ್ಸ್, ಅದು 5 ಕ್ವಶನ್ಸ್ ಬರೋದು, ನೀವು 3 ಬರೀಬೇಕು. ಇನ್ನು 6ನೇ ಚಾಪ್ಟರ್ ಇಂದ ಒಂದು ಕ್ವಶನ್ ಬರ್ತದ, ಎರಡನೇ ಭಾಗ ಸಮಗ್ರ ಅರ್ಥಶಾಸ್ತ್ರ, 6ನೇ ಚಾಪ್ಟರ್ ಮುಕ್ತ ಆರ್ಥಿಕತೆ, ಆಮೇಲೆ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. 6ನೇ ಅಧ್ಯಾಯ ಇಲ್ಲಿ ಇರಬಹುದು, ನೋಡಿ ಕಾಣ್ತಾ ಇದೆ ನಿಮಗೆ, ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸೊ ಇಲ್ಲಿಂದ ಒಂದು 6 ಅಂಕಗಳ ಪ್ರಶ್ನೆ ನಿಮ್ಮ ಎಕ್ಸಾಮ್ಗೆ ಬರೋದ. ಆ 6 ಅಂಕದ ಪ್ರಶ್ನೆ ಯಾವ್ದು ಆಗಿರಬಹುದು ಅಂತ ನೋಡೋದಾದ್ರೆ, ಒಂದು ಕ್ವಶನ್ ನಂಬರ್ 2 ಆಮದುಗಳ ಬೇಡಿಕೆ ಹೆಚ್ಚಳವು ವಿದೇಶಿ ವಿನಿಮಯದ ಮಾರುಕಟ್ಟೆ ಮೇಲೆ ಬೀರುವ ಪರಿಣಾಮ. ಆಮೇಲೆ ಕ್ವಶನ್ ನಂಬರ್ 3 ಬದಲಾಗುವ ವಿನಿಮಯ ದರ ಪದ್ಧತಿಯಲ್ಲಿ ದೀರ್ಘಾವಧಿಯಲ್ಲಿ ಭವಿಷ್ಯದ ವಿನಿಮಯ ದರಗಳನ್ನು ಅಂದಾಜು ಮಾಡಿಕೊಳ್ಳುವ ಶಕ್ತಿಯ ಸಮಾನತೆಯ ಸಿದ್ಧಾಂತವನ್ನು ಹೇಗೆ ಬಳಸಲಾಗುತ್ತದೆ, PPP ಅಂತ ಕರಿತೀವಿ, ಪರ್ಚೇಸ್ ಪವರ್ ಪ್ಯಾರಿಟಿ ಅಂತ ಕರಿತೀವಿ. ಸೊ ಕ್ವಶನ್ ನಂಬರ್ 2 ಮತ್ತು ಕ್ವಶನ್ ನಂಬರ್ 3 ವೆರಿ ಇಂಪಾರ್ಟೆಂಟ್. ಇದರ ಜೊತೆಗೆ ಕ್ವಶನ್ ನಂಬರ್ 5 ಸ್ಥಿರ ವಿನಿಮಯ ಮತ್ತು ಬದಲಾಗುವ ವಿನಿಮಯ ದರಗಳ ನಡುವಿನ ವ್ಯತ್ಯಾಸವನ್ನು ನೀವು ಬರೀಬೇಕು. ಸೊ ಕ್ವಶನ್ ನಂಬರ್ 2, 3 ಮತ್ತು 5 ಈ 3 ಕ್ವಶನ್ಸ್ಗಳು ಈ ಚಾಪ್ಟರ್ ಇಂದ ವೆರಿ ಇಂಪಾರ್ಟೆಂಟ್. ಅಗೇನ್ ಹೋದ ವರ್ಷ ಸಿಲೆಬಸ್ ಒಂದು ಸ್ವಲ್ಪ ಬೇರೆ ಇದ್ರಿ, ಈ ವರ್ಷ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಹೊಸ ಕ್ವಶನ್ ಬ್ಯಾಂಕ್ ಅನ್ನು ಕೊಟ್ಟಿದ್ದಾರೆ, ಹೊಸ ಪ್ರಶ್ನೆಗಳನ್ನ ಇನ್ವಾಲ್ವ್ ಮಾಡಿದ್ದಾರೆ. ಇವೆಲ್ಲ ಪ್ರಶ್ನೆಗಳು ಹಳೆ ಕ್ವಶನ್ ಬ್ಯಾಂಕ್ದಲ್ಲಿ ಇರಲಿಲ್ಲ, ಹಳೆ ಕ್ವಶನ್ ಪೇಪರ್ಸ್ ಅಲ್ಲಿ ಕೂಡ ಇರಲಿಲ್ಲ. ಸೊ ಹಾಗಾಗಿ ನಾವೀಗ ರೆಫರ್ ಮಾಡಬೇಕಾಗಿರೋದು 3 ಮಾಡಲ್ ಕ್ವಶನ್ ಪೇಪರ್ಸ್ ಮತ್ತು ಏನು ಪ್ರಿಪರೇಟರಿ ಬರೆದ್ರಿ ಆ ಕ್ವಶನ್ ಪೇಪರ್ ರೆಫರ್ ಮಾಡಿ ಒಂದು ಅಂದಾಜ್ ಮೇಲೆ ಯಾವುದು ಇಂಪಾರ್ಟೆಂಟ್ ಅಂತ ಕಂಡುಹಿಡಿಬೇಕಾಗ್ತದೆ. ಸೊ ಹಾಗಾಗಿ ಇಷ್ಟನ್ನ ನೀವು ಕಂಡುಹಿಡಿದ್ರೆ, ಇಷ್ಟನ್ನ ಅಭ್ಯಾಸ ಮಾಡಿದ್ರೆ 100% 2 ಅಥವಾ 3 ಕ್ವಶನ್ ನಿಮ್ಗೆ ಸಿಗ್ತದೆ. 5 ಕ್ವಶನ್ಸ್ ಬರುತ್ತದೆ, 2 ರಿಂದ 3 ಕ್ವಶನ್ ನಾ ಕೊಟ್ಟಿರೋದ್ರಲ್ಲೇ ಬರ್ತದೆ. ಹಾಗೆ ನೀವು 3 ಬರೀಬೇಕಾಗ್ತದೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಸ್ಟಿಲ್ ನಿಮಗೆ ಇದನ್ನ ಬಿಟ್ಟು ಇನ್ನೂ ಟೈಮ್ ಇತ್ತು ಅಂದ್ರೆ ಇನ್ನೂ ಕ್ವಶನ್ಸ್ಗಳನ್ನ ಓದಿ. ಬಹಳಷ್ಟು ಜನ ಕಮೆಂಟ್ ಅಲ್ಲಿ ಕೇಳ್ತೀರಿ, ಸರ್ ನೀವು ಕೊಟ್ಟಿರೋ ಕ್ವಶನ್ಸ್ಗಳೇ ಬರುತ್ತಾ ಅಂತ. ಬರಬಹುದು, ಬರದೇನೂ ಇರಬಹುದು. ಯಾಕಪ್ಪ ಅಂದ್ರೆ ಬರತತಿ ಅಂತ ನಾನು 100% ಗ್ಯಾರಂಟಿ ಕೊಟ್ಟಾಗ ಅದು ಬರಲಿಲ್ಲ ಅಂದ್ರೆ ನಾನು ತಪ್ಪಾಗ್ತೀನಿ. ಹಾಗಾಗಿ ನನ್ನ ಅನುಭವದ ಆಧಾರದ ಮೇಲೆ, ನಮಗೆ ದೇವರೇನೋ ಒಂದು ತಲೆ ಅಂತ ಕೊಟ್ಟಾನ, ಆ ತಲೆಯ ಆಧಾರದ ಮೇಲೆ ನಾವೇನ್ ಮಾಡ್ತಾ ಇದೀವಿ, ಒಂದು ಗೆಸ್ ಮಾಡ್ತಾ ಇದ್ದೀವಿ, ಗೆಸ್ ವರ್ಕ್ ಮಾಡ್ತಾ ಇದೀವಿ. ರಿಸ್ಕ್ ವರ್ಕ್ ಇದೆ ಆಕ್ಚುಲಿ. ಓಕೆ, ಒಂದು ರಿಸ್ಕ್ ಮೇಲೆ ಕೆಲಸ ಮಾಡ್ಬೇಕ್ರಿ. ಹಾಗಾಗಿ ಬರಬಹುದು, ಬರದೇನೂ ಇರಬಹುದು. 100% ನಾ ಕೊಟ್ಟಿದ್ದನ್ನ ಬರ್ತದ ಅಂದ್ರೆ ನನಗೆ ಯಾರು ಮನುಷ್ಯ ಅಂತಿರ್ಲಿಲ್ಲ, ನನಗೆ ಎಲ್ಲರೂ ದೇವರು ಅಂತ ಕರಿತಿದ್ರು. ಹೌದಲ್ಲ, ನಾನು ದೇವ್ರಲ್ರಿ, ನಾನು ಕೂಡ ಒಬ್ಬ ಮನುಷ್ಯ. ಗೆಸ್ ಮಾಡ್ತಾ ಇದ್ದೀನಿ, ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಬಟ್ ಚಾನ್ಸಸ್ ಹೆಚ್ಚದ, 90% ಚಾನ್ಸಸ್ ಬರ್ತಾವೆ ಎಕ್ಸಾಮ್ಗೆ. ಓಕೆ, ಸೊ ಇಲ್ಲಿಗೆ ಇದನ್ನ ಎಂಡ್ ಮಾಡ್ತೀನಿ. ಮುಂದೆ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಆಮೇಲೆ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್ ಆಸ್ ವೆಲ್ as ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್, ಅವುಗಳನ್ನು ಕೂಡ ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಸೊ ಐ ಎಂಡ್ ಮೈ ಕ್ಲಾಸ್. ಥ್ಯಾಂಕ್ ಯು ಎವ್ರಿಬಡಿ ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ಥ್ಯಾಂಕ್ ಯು.